ನಿಮ್ಮ ಅಕ್ಕನ ಮನೆಯಿಂದ ತಂದಿರೋ ಸಾರ ನಾನು ಊಟ ಮಾಡಲ್ಲ. ಅದನ್ನು ಚೆಲ್ಬಿಟ್ಟು ಬೇರೆದು ಮಾಡು, ನನಗೆ ಬೇಡ ಅಷ್ಟೇ. ನಾವು ಏನೋ ಚೆನ್ನಾಗಿರ್ತಾರೆ ಒಳ್ಳೆಯವರು ಬಿಡತ್ಲಾಗ ಬುದ್ಧಿ ಆದರೂ ಬಂದೈತೆ ಅಂದ್ಕೊಂಡಿದ್ವಿ. ನಿಮ್ಮ ಅಕ್ಕ ಈ ಜನ್ಮದಲ್ಲಿ ಬದಲಾಗೋದಿಲ್ಲ. ನಿಮ್ಮ ಅಕ್ಕ ಮಾಡಿರೋ ಸಾಂಬಾರ ನಾನು ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ. ತಗೊಂಡೋಗಿ ಚೆಲ್ಲು, ಚರಂಡೆಗೆ ಹಾಕ್ಬರೋಗಿ ಹೋಗು. ಅಯ್ಯೋ ಇವಾಗ ಇನ್ನೇನು ಮಾಡೋಣ, ಏನಾಗಲ್ಲ. ಅವಳು ಆವಾಗಲೇ ಕೊಟ್ಟಿದ್ಲು ಸಾಂಬಾರು ಹಂಗೆ ಇತ್ತು, ಅದಕ್ಕೇ ಇನ್ನೇನು ಮಾಡೋದ. ಇವತ್ತೊಂದು ದಿವಸ ತಿನ್ನಿರಿ, ಇನ್ನೇನು ಯಾವತ್ತು ಇಸ್ಕೊಂಬರಲ್ಲ. ಇವತ್ತೊಂದು ದಿನ ಊಟ ಮಾಡಿರಿ. ಇನ್ನೇನು ಮಾಡೋಣ, ಇಷ್ಟೊತ್ತಿನಾಗ ಯಾರು ಮಾಡ್ತಾರಪ್ಪ ಅನ್ನಿಸ್ತೈತೆ. ಇನ್ನೇನು ಮಾಡೋದು, ಊಟ ಮಾಡಿರಿ ಇವತ್ತೊಂದು ದಿನ. ನನಗೆ ಏನು ಮಾಡ್ತೀಯ ಗೊತ್ತಿಲ್ಲ, ಬೇರೆ ಸಾರು ಮಾಡಿಕೋಬೇಕು. ನಿಮ್ಮ ಅಕ್ಕ ಮಾಡಿರೋದು ನಾನು ತಿಂಬಲ್ಲ. ಇನ್ನೊಂದು ಸತಿ ಅವ್ರ ಮನೆಗೆ ಏನಾನ ಹೋಗಿ ತರೋದಾಗಲಿ, ಅವ್ರನ್ನ ಮಾತಾಡ್ಸಿದ್ಯಾ ಅಂದರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ಮತ್ತು ನೀವು ಭೂಮಿ ಅಕ್ಕನ ಮನೆಗೆ ಹೋಗ್ಕೊಡ್ದು. ನೀನು ಹೋಗ್ಲಿಲ್ಲ ಅಂದ್ರೆ ನಾನು ನಮ್ಮ ಅಕ್ಕನ ಮನೆಗೆ ಹೋಗಲ್ಲ. ನಮ್ಮಪ್ಪ ನಮ್ಮಮ್ಮ ಅಂತೂ ಮಾತಾಡ್ಸಲ್ಲ ನನ್ನ. ನಮ್ಮ ಅಕ್ಕನ ಹತ್ರ ಆದರೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಏನೋ ನಾವೇನು ಭೂಮಿ ಅಕ್ಕ ತೊಗೊಂಬಂದಿರೋ ಫ್ರಿಜ್ಜು ಚೆನ್ನಾಗಿಲ್ಲ, ಅದು ಕಲರು ಬೇರೆ ತರಬೇಕಾಗಿತ್ತು ಅಂತ ಹೇಳಿ ಮಾತಾಡ್ಕೊಂಡಿದ್ದೆ ತಪ್ಪ. ಏನೋ ಅದ್ರಾಗ ಏನೋ ಮಾಡಬಾರದು ಮಾಡಿದ್ರು ಅನ್ಬಾರದು ಅಂದರು ಅನ್ನಂಗೆ ಮಾತಾಡ್ಕೊಂತ ಇದ್ದೀರಾ. ಮತ್ತೆ ಹೋಗಿ ಕುಡ್ದು ಅಷ್ಟೇ, ನಾನು ಹಂಗೆ ಮಾತಾಡೋದು. ನೀನು ಹೋಗಿ ಕುಡ್ದು ಅಂದರೆ ಹೋಗಿ ಕುಡ್ದು. ನಿಮ್ಮ ಅಕ್ಕನ ಬುದ್ಧಿ ಇಷ್ಟ ಆಗಲಿಲ್ಲ, ಗೊತ್ತೈತೆ. ನೀವಿಬ್ಬರು ಎಷ್ಟು ನಾಟಕ ಆಡ್ತಾ ಇದ್ರಾ ಅಂತ ಹೇಳಿ. ಭೂಮಿ ಅಕ್ಕ ಅವತ್ತೊಂದು ಕ್ಷಣನೂ ಇದನ್ನ ಯೋಚನೆ ಮಾಡಿದ್ರು ಇಲ್ಲಿ ನೋಡಿಲಿ, ನಿನಗೆ ಕೆಲಸ ಕೊಡಿಸ್ತಾ ಇರಲಿಲ್ಲ. ಇಬ್ಬರು ಅಕ್ಕ ತಂಗಿಯರಿಬ್ಬರು ಒಂದಾಗ್ಬಿಟ್ರೆ ನನಗೆ ಅವ್ರು ಅವಮಾನ ಮಾಡ್ತಾರೆ, ನನ್ನ ಬೈಕೆಂಬ್ತಾರೆ ಅಂಬದು ಅಕ್ಕ ಯೋಚನೆ ಮಾಡಿದರೆ, ಯೋಚನೆ ಮಾಡಿರುತ್ತೆ. ಅಕ್ಕ ತುಂಬ ಆಳವಾಗಿ ಯೋಚನೆ ಮಾಡುತ್ತೆ. ಯಾವುದೇ ಆಗಲಿ ಯೋಚನೆ ಮಾಡಿದರೆ ನಿನಗೆ ಕೆಲಸ ಸಿಗ್ತಿರ್ಲಿಲ್ಲ. ನಾನು ಮಕ್ಕ ನೋಡ್ಕೊಂಡು ಕೆಲಸ ಕೊಡಿಸಿರೋದು. ಏನೋ ತರಬೇಡ ಅಂತೇಳಿ ಅವಳ ಮನೆಗೆ ಏನೋ ತರೋದು ಬೇಡ, ಕೊಡೋದು ಬೇಡ. ನಮ್ಮ ಪಾಡಿಗೆ ನಾವು ಇರ್ಬೇಕು ಅಷ್ಟೇ. ನಮ್ಮ ಗೊತ್ತಿಗೇನೋ ಬಾಳೆನೋ ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಇರಬೇಕೇ ಹೊರ್ತನು ಅವಳ ಸವಾಸಕ್ಕೆಲ್ಲ ಹೋಗಬಾರ್ದು. ಭೂಮಿ ಅಕ್ಕ ಬಾ. ಯಾಕ್ರಾಮು, ಯಾಕೋ ಬಾಯ್ ಮಾಡ್ತಾ ಇದೆಯಾ? ಏನಿಲ್ಲ ಕಣಕ್ಕ, ಸಾಂಬಾರು ಮಾಡು ಅಂದರೆ ಅದು ಯಾವುದೋ ಸಾರ ಐತೆ, ಅದಕ್ಕೆ ಬಿಡ್ತೀನಿ, ಅದ್ರಾಗೆ ಉಣ್ಣು ಅಂಬ್ತಾ ಇದ್ದಾಳೆ. ಅದಕ್ಕೆ ನನಗೆ ಅದ್ರ ಉಂಬಕ್ಕಾಗಲ್ಲ, ಬ್ಯಾರೆದು ಮಾಡಿಕೊಂತ ಹೇಳಿ ಕೇಳ್ತಿದ್ದೆ. ಅದಕ್ಕೆ ಸಿಟ್ಟಾಗ್ತಿದ್ಲು, ನಾನು ರೇಗಾಡ್ತಿದ್ದೆ. ಬಾ. ಇವಳು ಮಾತ್ರ ಬರ್ಬೋದು, ಇವಳಿಗೆ ಮಾತ್ರ ಕಾಪಿ ಕಾಸ್ಬೇಕು, ಎಲ್ಲ ಮಾಡಬೇಕು. ಮಕ್ಕನ ಮನೆಗೆ ಹೋಗಂಗಿಲ್ಲ, ಇವನು ಮಾತ್ರ ಅಕ್ಕನ ಮಾತಾಡಿಸ್ಬೋದು. ಗುಣಗಣ ಅನ್ಬೇಡ, ಹೋಗೆ. ನನಗೂ ಗೊತ್ತಾಗೈತೆ ರಾಮು. ಲೇಪುನು ರಂಜಿ ನನ್ನ ಬೈಕಲ್ತಾ ಇದ್ರು, ನೀನು ಜಗಳ ಮಾಡಿದೆ ಲೇಪು ಮೇಲೆ ಅಂತ ಗೊತ್ತಾಯ್ತು ನನಗೆ ವಿಷಯ. ಬಿಡು, ನೀನೇನು ಟೆನ್ಷನ್ ತಗೋಬೇಡ. ನನಗೆ ಗೊತ್ತಿಲ್ಲ ಅಂತೇಳಿ ನೀನು ಯಾಕೆ ಹಂಗೆ ಸುಳ್ಳು ಹೇಳ್ತಾ ಇದೆಯಾ, ನನಗೆ ಗೊತ್ತಾಯ್ತು ವಿಷಯ. ಏನು ಮಾಡೋಣ ನೋಡು ಭೂಮಿ ಅಕ್ಕ, ಆ ರಂಜಿ ಜೊತೆ ಸೇರ್ಕೊಂಡು ಆಲೇನೆ ಅವಳು ಬುದ್ಧಿನೇ ಕಲಿತಾ ಇದ್ದಾಳೆ. ಅವಳು ಆವಾಗಿಂದ ಹೇಳ್ತಾ ಇದ್ದೀನಿ, ನನಗೆ ಅವಳು ಮಾಡಿರೋ ಸಾಂಬಾರು ಬೇಡ, ನೀನು ಅಲ್ಲಿ ಚೆಲ್ಲಿ ಬೇರೆದು ಮಾಡಿಕೊಂತ ಅವಳ ಮನೆಗಿಂದ ಸಾಂಬಾರು ತಂದವಳೆ. ಅದಕ್ಕೆ ನಾನು ಅದ್ರಾಗ ಉಂಬಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಳ ಜೊತೆ ಸೇರ್ಕೊಂಡವಳೆ ನೋಡು. ಅದಕ್ಕೆ ಮತ್ತೆ ಇಂಥವ್ರಿಗೆಲ್ಲ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಬೇಕು, ಜಾಸ್ತಿ ಬಿಡು ಅಂತ ಹೇಳಿ ಲೂಸ್ ಬಿಟ್ಬಿಟ್ರೆ ಹಿಂಗೆ ಆಗೋದು. ಇವರು ಲೂಸ್ ಕೊಟ್ಟಿದ್ದಕ್ಕೆ ಏನೋ ಬಿಡತ್ಲಾಗೆ ಚೆನ್ನಾಗಿದ್ರು ಇರಲಿ ಅಂತ ಹೇಳಿ ಸುಮ್ಮನಾಗಿದ್ದಕ್ಕೆ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಇವರು. ಬಿಡು ರಾಮು, ಹೋಗ್ಲಿ. ಯಾಕೆ ಬೇಜಾರಾಗ್ತೀಯಾ? ನಾನು ನಿನ್ನ ಮುಖ ನೋಡ್ಕೊಂಡು ನನ್ನ ಕೆಲಸ ನಾನು ಅವಾಗಲೇ ಹಂಗೆ ಅಂದ್ಕೊಂಡೆ. ಇವರಿಬ್ಬರು ಅಕ್ಕ ತಂಗಿ ಒಂದಾಗೆ ಆಗ್ತಾರೆ, ಯಾವತ್ತಿದ್ರೂ ಅವರು ದೂರ ಆಗಲ್ಲ, ಒಂದಾಗ್ತಾರೆ ಅಂತ ಹೇಳಿ ನನಗೆ ಗೊತ್ತಿತ್ತು. ಆದ್ರೂ ನಾನು ಇವತ್ತು ನಿನ್ನ ಮುಖ ನೋಡಿದ್ದೀನಿ ಗೊತ್ತಾ. ನಿನ್ನ ಮುಖ ನೋಡ್ಕೊಂಡು ಇವತ್ತು ಬಿಡು, ರಾಮು ಒಳ್ಳೆಯವನು. ರಾಮುಗೋಸ್ಕರ ಇವತ್ತು ನಾನು ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದೀನಿ ಹೊರತು ಇವತ್ತು ನನ್ನ ತಮ್ಮ ಸ್ವಂತ ತಮ್ಮ ಇದ್ದಂಗೆ ಅಂತ ಹೇಳಿ ನನ್ನ ತಮ್ಮನ ಮುಖ ನೋಡ್ಕೊಂಡು ನಾನು ಒಳ್ಳೇದು ಮಾಡಿದ್ದೀನಿ. ನನ್ನ ತಮ್ಮ ಚೆನ್ನಾಗಿದ್ರೆ ಸಾಕು ಅಂತ ಅಷ್ಟೇ. ನಾನು ಬೇರೆ ಏನು ಅಂದ್ಕೊಳಕ್ಕೆ ಹೋಗಿಲ್ಲ. ಅಲ್ಲ ನೋಡು, ಎಷ್ಟಿದಾತು ಬೆಳಗ್ಗೆಯಿಂದ ಹೇಳ್ತಾ ಇದ್ದಾನೆ ಹೋಗ್ಬೇಡ ಕಣೆ ಅಂತ. ಇಲ್ಲ ನಾನು ಹೋಗ್ತೀನಿ, ನಮ್ಮ ಅಕ್ಕಯ್ಯ ಹಂಗೆ ಹಿಂಗೆ ಅಂತ ಹೇಳಿ ರೋಪ್ ಹೊಡಿತಾ ಇದ್ದಾಳೆ. ಏನು ಬೆಳಗ್ಗೆಯಿಂದನೂ ನಮ್ಮ ಅಕ್ಕಯ್ಯನ ಮಾತಾಡಿಸ್ಬೇಡ ಅಂತ ಇವ್ರು ಜಗಳ ಮಾಡ್ತಾ ಇದ್ದಾರೆ. ಹೇಳು ಭೂಮಿ ಅಕ್ಕ ನೀನೇನೆ. ನಮ್ಮ ಅಕ್ಕಯ್ಯನ ನಾನು ಮಾತಾಡಿಸ್ಲಿಲ್ಲ ಅಂದರೆ ಮತ್ತೆ ಇನ್ಯಾರ ಇದ್ದಾರೆ ನನಗೆ? ನಮ್ಮ ಅಪ್ಪ ನಮ್ಮ ಅಮ್ಮನೂ ಇಲ್ಲ. ಇವಾಗ ನಮ್ಮ ಅಕ್ಕ ಆದರೂ ಒಯ್ದಾಳೆ, ಹೆಂಗೋ ಮಾತಾಡಿಸ್ತಾಳೆ. ಅಕ್ಕ ತಂಗಿಯವರು ಮಾತಾಡೋಂಗಿಲ್ಲ ಅಂತಂದರೆ ಇದೊಳೆ ಚೆನ್ನಾಗೈತಪ್ಪ. ಅಕ್ಕ ತಂಗಿಯವರೇ ಇವತ್ತು ದುಶ್ಮನ್ಗಳಾದರೆ ಅಕ್ಕ ತಂಗಿಗಳು ಚೆನ್ನಾಗಿರಬೇಕು. ಆಡ್ಕಂಬರ್ಗೆ ಸದ್ರ ಹಾಕ್ತೀವಿ, ಮೂರನೇವ್ರಿಗೆ ಸದ್ರ ಹಾಕ್ತೀವಿ. ಅದಕ್ಕೇ ನಾವು ಚೆನ್ನಾಗಿರೋಣ ಅಂತ ಹೇಳಿ ನಾನು ನಮ್ಮ ಅಕ್ಕ ಮಾತಾಡ್ತಿದ್ರೆ, ಏನೋ ನಾವು ಭೂಮಿ ಅಕ್ಕ ತಂದಿರೋದು ಫ್ರಿಜ್ ಚೆನ್ನಾಗಿಲ್ಲ ಅಂತೇಳಿ ಏನೋ ಮಾತಾಡ್ತಿದ್ವಿ ಅಷ್ಟೇ. ನಾವು ಇನ್ನೇನು ಮಾತಾಡೋದಕ್ಕೆ ಹೋಗಲಿಲ್ಲ. ಹೇಳು ನಿನ್ನ ತಮ್ಮನಿಗೆ ಒಂದು ಸ್ವಲ್ಪ ಬುದ್ಧಿನ. ಮುಚ್ಚು ಬಾಯಿ, ನೀನು ಮಾತಾಡ್ಬಿಟ್ಟಿದೀಯ ಅಂದ್ರೆ ನೋಡು. ಅಲ್ಲ, ನಾನು ತಂದಿರೋದು ನನಗೆ ಚೆನ್ನಾಗಿದ್ರೆ ಸಾಕು ಲೇಪು. ನಿನಗೆಲ್ಲ ಏನು ಒಪ್ಪಿಸ್ಬೇಕು ಅಂತ ಏನಿಲ್ಲ. ಬೇರೆಯವ್ರು ಮೂರನೇವ್ರು ಒಪ್ಪಬೇಕು ಅಂತ ನಾನು ತಗೊಂಬಂದಿಲ್ಲ. ನನ್ನ ಮನಸ್ಸಿಗೆ ಇಷ್ಟ ಆಯಿತು, ನನಗೆ ತಗೋಬೇಕು ಅಂತ ಅನ್ನಿಸ್ತು, ನಾನು ತೊಗೊಂಡಿದ್ದೀನಿ ಅಷ್ಟೇ. ನಿನಗೆಲ್ಲ ಊರಿನವ್ರನ್ನೆಲ್ಲ ಮೆಚ್ಚಿಸ್ತೀನಿ ಅಂದರೆ ಆಗಲ್ಲ. ಊರು ಮುಂದಿರೋ ಬಾವಿ ಮುಚ್ಚಿಸ್ಬೋದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗಲ್ಲ ಅಂತ ನಾನು ಯಾವತ್ತೋ ತಿಳ್ಕೊಂಡಿದ್ದೀನಿ. ನಾನು ಯಾವತ್ತೂ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನನ್ನದೇನು ಇಷ್ಟ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೇನು ಅವಶ್ಯಕತೆ ಇದನ್ನು ನಾನು ತಗೊಂತೀನಿ. ನನಗೇನು ತಗೋಬೇಕು ಅನ್ನಿಸುತ್ತೆ ಅದನ್ನು ತಗೊಂತೀನಿ. ಚೆನ್ನಾಗಿರಲಿ ಬಿಡಲಿ, ನನಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ನನ್ನ ಚಾಯ್ಸ್ ಅದು, ಸರಿನಾ? ನೀವು ಅದನ್ನೆಲ್ಲ ಏನು ಮಾತಾಡೋಕೆ ಹೋಗಬೇಡ್ರಿ. ಅಲ್ಲ, ಇವಾಗ ನಮ್ಮ ಅಕ್ಕಯ್ಯನ ಮಾತಾಡಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ಇವರು. ನಾನು ಮಾತಾಡಿಸ್ಲಿಲ್ಲ ಅಂತಂದರೆ ಇವತ್ತು ನಮ್ಮ ಅಕ್ಕ ಎಷ್ಟು ಬೇಜಾರ ಮಾಡ್ಕೊಂತಾಳೆ. ನಾನು ನಮ್ಮ ಅಕ್ಕಯ್ಯನ ಮಾತಾಡಿಸ್ಬಾರ್ದು ಅಂತಂದ್ರೆ ನೀನು ಮಾತಾಡಿಸ್ಕೊಡ್ದು.
ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಭೂಮಿ ಅಕ್ಕನ ಮಾತಾಡಿಸ್ಕೊಡ್ದು, ನೀನು ನಿಮ್ಮ ಅಕ್ಕಯ್ಯನ. ನಾನು ನಮ್ಮ ಅಕ್ಕಯ್ಯನ ಮಾತಾಡ್ಸಲ್ಲ. ನೀನು ಮಾತಾಡ್ಸಿದ್ಯಾ, ನಾನು ಮಾತಾಡಿಸ್ತೀನಿ ಅಷ್ಟೇ. ಹೇಳ್ದಷ್ಟು ಕೇಳು, ರಾಮು ಹೇಳ್ದಂಗೆ ಕೇಳು ಅಷ್ಟೇ. ರಾಮು ನಿನ್ನ ಗಂಡ ಅಂದಮೇಲೆ ಅವ್ನು ಹೇಳ್ದಂಗೆ ಕೇಳಬೇಕು. ಇಷ್ಟು ದಿವಸ ನಿಮ್ಮ ಅಕ್ಕನೇ ಇದ್ಲೇನೆ? ಹಾಂ, ರಾಮು ಹೇಳ್ದಂಗೆ ಕೇಳು ಸುಮ್ಮನೆ. ನೀನು ಹಿಂಗೆ ಹೇಳ್ಬೇಡ ಭೂಮಿ ಅಕ್ಕ, ನೀನು ಯಾಕೆ ಹಿಂಗೆ ಹೇಳ್ತೀಯಾ? ಬಿಡು, ಚೆನ್ನಾಗಿರ್ಲಿಲ್ಲ ಅಕ್ಕ ತಂಗಿಯವರು ಅಂತ ಹೇಳು. ನೀವಿಬ್ಬರು ಜಗಳ ಮಾಡ್ಕೊಂಡ್ರೆ ನನಗೇನಿಲ್ಲ. ನೀವು ಅಣ್ಣ ತಮ್ಮಂದರು, ನಿಮ್ಮ ಮನೇಲಿ ಏನಿದೆ ಅದು ನನಗೆ ಗೊತ್ತಿಲ್ಲ. ನೀವು ಜಗಳ ಮಾಡ್ಕೊಂಡಿರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಸರಿನಾ? ನೀನು ರಂಜಿ ಅಕ್ಕ ಎಷ್ಟು ಜಗಳ ಆಡಿದ್ರು ಅದು ನಿನ್ನ ಮನೆ ಸಂಬಂಧಪಟ್ಟಿದ್ದು. ನನ್ನ ಅಕ್ಕನ್ನೇ. ನಮ್ಮ ಅಕ್ಕ ಬೇಕೇ ಬೇಕು. ನನಗೆ ನಮ್ಮ ಅಕ್ಕ ಅಂದರೆ ನನಗೆ ತುಂಬ ಇಷ್ಟ. ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಭೂಮಿ ಅಕ್ಕ ಅವಳು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮಾತಾಡ್ಸಿದಿ ಅಂದರೆ ಸರಿ ಹೋಗೋದಿಲ್ಲ ಅಂತೇಳಿ. ಇನ್ನೊಂದ್ಸತಿ ಏನಾದರೂ ಮಾತಾಡಲಿ, ಅವಾಗಿರೋದು ಅವಳಿಗೆ. ಅಷ್ಟೇ, ರಾಮು ಹೇಳ್ದಂಗೆ ಕೇಳು. ನೀನು ಸುಮ್ಮನೆ ಆಟ ಆಡಬೇಡ. ಅವಳ ಮಾತು ಕೇಳಿದ್ರೆ ಅಷ್ಟೇ ನೋಡು, ನಿನ್ನ ಜೀವನ ಹಾಳು ಮಾಡ್ಕೊಂತೀಯ. ಅವಳ ಮಾತು ಕೇಳಬೇಡ. ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಅವಾಗಿಂದ ಹೇಳ್ತಾ ಇದ್ದಾನೆ. ಬೇಡ ಬೇಡ ಕಣಮ್ಮ, ಬೇಡ, ನಿಮ್ಮ ಅಕ್ಕನ ಸಮಸ್ಯೆ ಬೇಡ. ಒಳ್ಳೆಯಳಲ್ಲ ಅವಳು. ನಿನ್ನ ಬದುಕೇನೋ ಬಾಳೆನೋ ಮಾಡ್ಕೊಂಡು ಚೆನ್ನಾಗಿರು. ಹೆಂಗ ನಮಗೆ ಕೆಲಸ ಕೊಡ್ಸೈತೆ ಅವ ಅಕ್ಕಯ್ಯ ಅಂತ ಹೇಳಿದ್ರೆ, ಅವಳೇ ನನಗೇನು ಕೊಡಿಸಿಲ್ಲ. ಗೌರ್ಮೆಂಟಿಂದ ನನಗೆ ಸಂಬಳ ಕೊಡೋದು ಅಂತಾಳೆ. ಗೌರ್ಮೆಂಟಿಂದನೇ ಕೊಡೋದು ನನಗೂ ಗೊತ್ತೈತೆ. ನಾನು ಆದ್ರೆ ನಿನ್ನ ಮುಖ ನೋಡಲಿಲ್ಲ ಯಾವತ್ತೂ. ನಾನು ರಾಮ ಮುಖ ನೋಡ್ಕೊಂಡು ಕೆಲಸ ಕೊಡಿಸಿದ್ದು. ಹೆಂಗಾದ್ರೂ ಮಾಡ್ಕೊ, ಏನೋ ಒಳ್ಳೇದು ಮಾಡಿದ್ದೀನಿ. ನಾವು ಒಳ್ಳೇದು ಮಾಡಿದ್ರೆ ನೀನೇ ನನಗೆ ಒಳ್ಳೇದು ಮಾಡಬೇಕು ಅಂತ ಏನಿಲ್ಲ ಲೇಪು. ನನಗೆ ದೇವ್ರು ಇನ್ನೂ ಯಾವುದೋ ಒಂದು ರೂಪದಲ್ಲಿ ನನಗೆ ಒಳ್ಳೇದು ಮಾಡ್ತಾನೆ ಅಷ್ಟೇ. ನೀನು ಒಳ್ಳೇದು ಮಾಡಲಿಲ್ಲ ಅಂದರೆ ನನಗೆ ಕೆಟ್ಟದ್ದಾಗುತ್ತೆ ಅಂತ ನೀನು ಅನ್ಕೊಳಕ್ಕೆ ಹೋಗ್ಬೇಡ. ಅಷ್ಟೇ ಕಣಕ್ಕ. ನೀನು ತಿಳ್ಕೊಂಡಿರೋ ಅಷ್ಟು ಇವಳು ತಿಳ್ಕೊಂಡಿದ್ರೆ ಹಿಂಗೆ ಯಾಕೆ ಆಗೋದು ಬಾಳು. ನೀನು ತಿಳ್ಕೊಂಡಿರೋ ಅಷ್ಟು ಕಾಲು ಭಾಗನೂ ತಿಳ್ಕೊಂಡಿಲ್ಲ. ಅವ್ರ ಅಕ್ಕನ ಜೊತೆ ಸೇರ್ಕೊಂಡು ನಾಳೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಂಗೆ ಹಿಂಗೆ ಅವತಾರಗಳು ಆಡ್ತಾ ಇದ್ದಾಳೆ ನೋಡು. ಅವಳು ಏನಾದರೂ ಇನ್ನೊಂದ್ಸತಿ ಹೋಗಿ ಮಾತಾಡಿಸ್ಲಿ, ಅವಾಗಿರೋದು. ಭೂಮಿ ಅಕ್ಕನೂ ಹಿಂಗೆ ಹೇಳುತ್ತೆ, ಇವರು ಹಂಗೆ ಹೇಳ್ತಾರೆ. ನಾವಿಬ್ರು ಅಕ್ಕ ತಂಗಿಯವರು ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ಲ. ಸಿಟ್ಟು ಮಾಡ್ಕೊಂಡು ಯಾವ ರೀತಿ ಹೋಗ್ತಾ ಇದ್ದಾಳೆ. ಒಂದಲ್ಲ ಒಂದಿನ ಅವಳಿಗೆ ಗೊತ್ತಾಗುತ್ತಕ್ಕ. ಅವ್ರ ಅಕ್ಕನ ಸವಾಸ ಮಾಡಿ ಅವಳ ಜೀವನ ಎಲ್ಲ ಹಾಳು ಮಾಡ್ಕೊಂತಾಳೆ ಅಷ್ಟೇ. ಅವಳು ಸವಾಸ ಮಾಡಿದ್ರೆ ಅಷ್ಟೇ. ನಾನು ಆವಾಗಲೇ ಹಂಗೆ ಅಂದ್ಕೊಂಡಿದ್ದೆ. ನನಗೆ ಆಳೆ ಮನಸ್ಸಿಗೆ ಬಂದಿತ್ತು. ನಾನಾದರೆ ಅವಳ ಮುಖ ನೋಡಲಿಲ್ಲ. ಏನೊಬ್ಬಳು ಚೆನ್ನಾಗಿರಲಿ ಅಂತೇಳಿ ನನ್ನ ತಮ್ಮ ಅನ್ನೋದು ಇವತ್ತು ನನ್ನ ಸ್ವಂತ ತಮ್ಮ ಅಂತ ಅಂದ್ಕೊಂಡಿದ್ದೀನಿ ನಿನ್ನ. ಅಷ್ಟೇ ಭೂಮಿ ಅಕ್ಕ, ನೀನು ಬೇಜಾರೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಾನಿದ್ದೀನಿ, ನಿನಗೇನು ಕೆಟ್ಟದ್ದಂತೂ ಆಗಲ್ಲ. ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ನಾನು ಬುದ್ಧಿ ಕಲಿಸ್ತೀನಿ ಅವಳಿಗೆ. ನೀನು ಬೇಜಾರ ಮಾಡ್ಕೋಬೇಡ. ಇಲ್ಲ ರಾಮು, ನಾನು ಬೇಜಾರ ಮಾಡ್ಕೊಂಬಲ್ಲ. ನಾನು ಏನಕ್ಕೆ ಬೇಜಾರ ಮಾಡ್ಕೊಂಬನ ಹೇಳು? ಬೇಜಾರ ಮಾಡ್ಕೊಂಬಲ್ಲ ಹೇಳು. ನೋಡಿದ್ರಲ್ಲ ವೀಕ್ಷಕರ, ನಾನು ಇಲ್ಲಿ ಬಂದಿದ್ದಕ್ಕೆ ಲೇಪು ನನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂತ ಇದ್ದಾಳೆ. ಇವಳು ಮಾತ್ರ ಬರ್ತಾಳೆ, ನಾನು ಮಾತ್ರ ನಮ್ಮ ಅಕ್ಕಯ್ಯರ ಮನೆಗೆ ಹೋಗಂಗಿಲ್ಲ, ನಮ್ಮ ಅಕ್ಕ ಇಲ್ಲಿ ಬರೋಂಗಿಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂತ ಇದ್ದಾಳೆ. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ, ಇವಳೇ ನನಗೆ ಒಳ್ಳೇದು ಮಾಡಬೇಕು ಅಂತ ಏನಿಲ್ಲ. ನಾನು ಇವಳಿಗೆ ಒಳ್ಳೇದು ಮಾಡಿದರೆ ದೇವ್ರು ನನಗಿನ್ನ ಯಾವುದೋ ರೂಪದಲ್ಲಿ ನನಗೆ ಒಳ್ಳೇದು ಮಾಡ್ತಾನೆ. ಮಾಡೇ ಮಾಡ್ತಾನೆ ದೇವ್ರು, ಯಾವತ್ತೂ ಕೈ ಬಿಡೋದಿಲ್ಲ. ರಾಮು ಒಳ್ಳೆಯವನು. ಅದಕ್ಕೋಸ್ಕರ ರಾಮಗೋಸ್ಕರ ನಾನು ಸುಮ್ಮನೆ ಆಗಿದ್ದೀನಿ. ಇನ್ನು ಬರ್ಬೋದು ಹಂಗೆ ಹಿಂಗೆ ಅಂತ ನಾನು ಇವ್ರ ಮನೆಗೆ ಬಂದಿದ್ದಕ್ಕೆ ಸಿಟ್ಟಾದ್ಲು. ಆದರೂ ಆಗಲಿ ಹೇಳು, ನಾನು ನನ್ನ ತಮ್ಮ ಚೆನ್ನಾಗಿರ್ತೀವಿ ಅಷ್ಟೇ ಬೇಕಾಗಿರೋದು. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.